ಈ ಪ್ರಪಂಚದಲ್ಲಿ ಈಗ ಶಾಂತಿ ಅನ್ನೋದು ಬರೀ ಒಂದು ಲೆಕ್ಸುರಿ. ನಾವಿವಾಗ 2026ರಲ್ಲಿ ಇದೀವಿ. ಹಳೆ ರೂಲ್ಸ್ ಬುಕ್ ಎಲ್ಲ ಈಗ ಕಸದ ಬುಟ್ಟಿಯಲ್ಲಿವೆ. ಯಾಕೆಂದ್ರೆ ಜಗತ್ತು ಈಗ ಒಬ್ಬನೇ ಒಬ್ಬ ವ್ಯಕ್ತಿ ಸುತ್ತ ಸುತ್ತುತ್ತಿದೆ. ಅವನೇ ಡೊನಾಲ್ಡ್ ಟ್ರಂಪ್. ಸ್ನೇಹಿತರೆ, ನಾನಿಂದು ನಿಮಗೆ ಅಮೆರಿಕದ ಎಲೆಕ್ಷನ್ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಟ್ರಂಪ್ ಮಾಡಿರೋ ಸಿಲ್ಲಿ ಟ್ವೀಟ್ ಬಗ್ಗೆ ಹೇಳ್ತಿಲ್ಲ. ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ದಿ ನ್ಯೂ ವರ್ಲ್ಡ್ ಆರ್ಡರ್ ಬಗ್ಗೆ. ಇದರಲ್ಲಿ ಅಮೆರಿಕದ ಅಧ್ಯಕ್ಷ ಬರೀ ಒಬ್ಬ ರಾಜಕಾರಣಿಯಲ್ಲ, ಅವನು ಇಡೀ ಜಗತ್ತಿನ ಸೆಲ್ಫ್ ಅಪಾಯಿಂಟೆಡ್ CEO. ಅವನು ಒಂದು ಸೈನ್ ಮಾಡಿದ್ರೆ ಸಾಕು, ಚೀನಾದ ಫ್ಯಾಕ್ಟ್ರಿಗಳು ಮುಚ್ಚುತ್ತವೆ. ಅವನು ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಮಿಡಲ್ ಈಸ್ಟ್ನ ಬಾರ್ಡರ್ಗಳು ರೀಡಿಸೈನ್ ಆಗುತ್ತವೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಟ್ರಂಪ್ನ 5 ಅಪಾಯಕಾರಿ ಪ್ಲ್ಯಾನ್ಗಳ ಬಗ್ಗೆ ಮಾತಾಡ್ತೀವಿ. ಇದು ಭಾರತದ ಮೇಲೆ, ನಿಮ್ಮ ಕೆಲಸದ ಮೇಲೆ ಮತ್ತು ಈ ಜಗತ್ತಿನ ಫ್ಯೂಚರ್ ಮೇಲೆ ಹೇಗೆ ಹೊಡೆತ ಕೊಡುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ರೆಡಿಯಾಗಿರಿ. ಈ ವಿಡಿಯೋ ನಮ್ಮ ಪ್ರಪಂಚವನ್ನು ನೋಡೋ ದೃಷ್ಟಿಕೋನವನ್ನೇ ಬದಲಿಸುತ್ತೆ. ಇತ್ತೀಚಿನ ಬಿಗ್ ನ್ಯೂಸ್ ಅಂದರೆ ಈ ಬೋರ್ಡ್ ಆಫ್ ಪೀಸ್. ಹೆಸರೇನೋ ಶಾಂತಿ ಮಂಡಳಿ ಅಂತಿದೆ, ಆದರೆ ಒಳಗಡೆ ಏನಿದೆ ಗೊತ್ತಾ? ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ನ ಪ್ರಕಾರ ಒಂದು ದೇಶ $1 ಬಿಲಿಯನ್ ಹಣ ಕೊಡಬೇಕು. ಆದರೆ ಜಗತ್ತಿನ ಶಾಂತಿಯನ್ನು ಕೂಡ ಟ್ರಂಪ್ ಈಗ ಒಂದು ಪೇಯ್ಡ್ ಸರ್ವಿಸ್ ಮಾಡಿದ್ದಾನೆ. ಯೋಚನೆ ಮಾಡಿ, ವಿಶ್ವಸಂಸ್ಥೆ ಫೇಲ್ ಆಗಿದೆ ಅಂತ ಟ್ರಂಪ್ಗೆ ಗೊತ್ತು. ಅದಕ್ಕೆ ಅವನು ತನ್ನದೇ ಆದ ಒಂದು ಡೀಲ್ ಮೇಕಿಂಗ್ ಕ್ಲಬ್ ಶುರು ಮಾಡಿದ್ದಾನೆ. ಈ ಬೋರ್ಡ್ನಲ್ಲಿ ಕೂತವರು ಎಲಾನ್ ಮಸ್ಕ್, ಮಾರ್ಕ್ ರೋವನ್, ಹೀಗೆ ಪಕ್ಕಾ ಬಿಸ್ನೆಸ್ ಟೈಕ್ಯೂನ್. ಇದಕ್ಕೆ ಇಸ್ರೇಲ್ನ ನೇತಾನ್ ಹೂನ್ ಕೂಡ ಶಾಕ್ ಆಗಿ ಹೋಗಿದ್ದಾರೆ. ಯಾಕೆಂದ್ರೆ ಟ್ರಂಪ್ಗೆ ಯುದ್ಧದ ಮೇಲೆ ಪ್ರೀತಿ ಇಲ್ಲ. ಅವನಿಗೆ ಈ ಯುದ್ಧದ ನಂತರ ನಡೆಯೋ ರೀಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮೇಲೆ ಕಣ್ಣು. ಇದು ಶಾಂತಿ ಮಂಡಳಿನ ಅಥವಾ ಜಗತ್ತಿನ ಮೇಲೆ ಏರಿರೋ ಒಂದು ಪ್ರೊಟೆಕ್ಷನ್ ಮನಿನ? ಎಲ್ಲಾನು ಟ್ರಂಪ್ಗೆ ಗೊತ್ತು. ಈಸ್ ಎಕ್ಸ್ಪೆನ್ಸಿವ್ ಅಂಡ್ ಐ ಆಮ್ ದಿ ಓನ್ಲಿ ಒನ್ ಹೂ ಕ್ಯಾನ್ ಸೆಲ್ ಇಟ್. ಈಗ ಎರಡನೇ ಮ್ಯಾಟರ್, ಇದು ಸಿನಿಮಾದ ಕತೆ ಖಂಡಿತ ಅಲ್ಲ. ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಅನ್ನೋ ದ್ವೀಪ ಬೇಕು. 2019ರಲ್ಲಿ ಕೇಳ್ತಾ ಇದ್ದ, ನನಗೆ ಗ್ರೀನ್ಲ್ಯಾಂಡ್ ಮಾಡ್ತೀರಾ ಅಂತ. ಎಲ್ಲರೂ ನಕ್ಕಿದ್ರು. ಆದರೆ 2026ರಲ್ಲಿ ಸೀನ್ ಉಲ್ಟಾ ಆಗಿದೆ. ಡೆನ್ಮಾರ್ಕ್ ದೇಶಕ್ಕೆ ಟ್ರಂಪ್ ಈಗ ಅಲ್ಟಿಮೇಟ್ ಕೊಟ್ಟಿದ್ದಾನೆ, ನನಗೆ ಗ್ರೀನ್ಲ್ಯಾಂಡ್ ಹಾಕಿಸಿಕೊಡಿ, ಇಲ್ಲ ಅಂದರೆ ಯುರೋಪ್ನಿಂದ ಬರೋ ಕಾರುಗಳ ಮೇಲೆ 100% ಟ್ಯಾಕ್ಸ್ ಹಾಕ್ತೀನಿ. ಇದು ಬರೀ ರಿಯಲ್ ಎಸ್ಟೇಟ್ ಅಂತ ಅಂದ್ಕೊಂಡಿದ್ದೀರಾ? ಆದರೆ ನಾಳಿನ ಜಗತ್ತಿನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಆಯಿಲ್ ಇದೆ, ಲಿಥಿಯಂ ಇದೆ, ಯುರೇನಿಯಂ ಇದೆ. ಚೀನಾ ಅಲ್ಲಿ ಕಾಲಿಡೋ ಮುಂಚೆ ತಾನು ಈ ಜಾಗವನ್ನು ಕಬ್ಜಾ ಮಾಡಬೇಕು ಅನ್ನೋದು ಟ್ರಂಪ್ನ ಪ್ಲ್ಯಾನ್. ಅವನು ಮ್ಯಾಪ್ ಹಿಡ್ಕೊಂಡು ಕೂತಿದ್ದಾನೆ ಬಾಸ್. ಅವನಿಗೆ ಯಾವ ದೇಶ ಬೌಂಡರಿ ಕೂಡ ಮ್ಯಾಟ್ರ್ ಅಲ್ಲ. ಅವನಿಗೆ ಮ್ಯಾಟ್ರ್ ಆಗೋದು ಬರೀ ಆ ಜಾಗದ ಮಾರ್ಕೆಟ್ ವ್ಯಾಲ್ಯೂ. ಈಗ ಯುರೋಪ್ನ ನಾಯಕರು ಈಗ ಗಾಬರಿಯಾಗಿದ್ದಾರೆ. ನಾವು ಅಮೆರಿಕದ ಮಿತ್ರರೋ ಅಥವಾ ಟ್ರಂಪ್ನ ಗುಲಾಮರೋ ಅನ್ನೋ ಪ್ರಶ್ನೆ ಈಗ ಶುರುವಾಗಿದೆ. ಈಗ ಅಸಲಿ ಮ್ಯಾಟರ್ಗೆ ಬರೋಣ. ನಮ್ಮ ಇಂಡಿಯಾದ ಕತೆ ಏನು? ಟ್ರಂಪ್ ನಮ್ಮ ನರೇಂದ್ರ ಮೋದಿ ಅವರಿಗೆ ಗ್ರೇಟ್ ಫ್ರೆಂಡ್ ಅಂತಾರೆ. ಬಿಸ್ನೆಸ್ ವಿಷಯಕ್ಕೆ ಬಂದರೆ ಅಂದರೆ ಇವನು ಯಾರಿಗೂ ಫ್ರೆಂಡ್ ಅಲ್ಲ. ಟ್ರಂಪ್ ಈಗ ಭಾರತದ ಮೇಲೆ 50% ಟ್ಯಾರಿಫ್ ವಿಧಿಸಿದ್ದಾನೆ. ಆದರೆ ನಮ್ಮ ಸೂರತ್ನ ಡೈಮಂಡ್ಸ್, ನಮ್ಮ ತಿರುಪೂರ್ನ ಬಟ್ಟೆ, ನಮ್ಮ ಕೆಮಿಕಲ್ ಇಂಡಸ್ಟ್ರೀಸ್ ಪ್ರತಿಯೊಂದರ ಮೇಲೆ ಅರ್ಧದಷ್ಟು ಟ್ಯಾಕ್ಸ್. ಯಾಕೆ ಗೊತ್ತಾ? ಯಾಕೆಂದರೆ ಇಂಡಿಯಾ ರಷ್ಯಾದಿಂದ ಡಿಸ್ಕೌಂಟ್ ರೇಟ್ನಲ್ಲಿ ಆಯಿಲ್ ತಗೊಳ್ತಾ ಇದೆ. ಸೆಂಟರ್ ಲೀಡ್ಸ್ ಗ್ರಹಂ ಹೇಳಿದ್ದಾರೆ, ಯಾರು ರಷ್ಯಾದಿಂದ ಆಯಿಲ್ ತಗೊಳ್ತಾರೋ ಅವರಿಗೆ 500% ಟ್ಯಾಕ್ಸ್ ಹಾಕೋಕೆ ಟ್ರಂಪ್ ರೆಡಿ ಇದ್ದಾರೆ. ಬೆಂಗಳೂರಿನ ಟೆಕ್ಕಿಗಳೇ ಕೇಳಿಸ್ಕೊಳ್ಳಿ, ಅಮೆರಿಕದ ವೀಸಾದ ರೂಲ್ಸ್ ಚೇಂಜ್ ಆಗಿದೆ. H1B ವೀಸಾಗೆ ಈಗ $1 ಲಕ್ಷ ಫೀಸ್ ಕಟ್ಟಬೇಕಂತೆ. ಇದರಿಂದ ನಮ್ಮ IT ಕಂಪನಿಗಳ ಲಾಭ ಕಡಿಮೆ ಆಗುತ್ತೆ, ಜಾಬ್ಸ್ ಕಡಿಮೆ ಆಗುತ್ತೆ. ಟ್ರಂಪ್ಗೆ ಗೊತ್ತು ಇಂಡಿಯಾ ಒಂದು ದೊಡ್ಡ ಮಾರ್ಕೆಟ್, ಅವನು ನಮ್ಮನ್ನು ಹಿಂಡಿ ಹಣ ತಗೋಬೇಕು ಅಂತ ಪ್ಲಾನ್ ಮಾಡಿದ್ದಾನೆ. ಇದು ಪಕ್ಕಾ ಎಕನಾಮಿಕ್ ಬೈಯಿಂಗ್. ಬೈ ಬ್ರ್ಯಾಂಡ್ ಗುಜರಾತ್ ಅಂತ ಹೋದವನು ಈಗ ಸೂರತ್ನ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆಯೋಕೆ ನಿಂತಿದ್ದಾನೆ. ಟ್ರಂಪ್ಗೆ ಅಮೆರಿಕದ ಒಳಗೂ ಸಮಾಧಾನ ಇಲ್ಲ. ಅವನು ಆಡೋ ಆಟಕ್ಕೆ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಗಳೇ ಅಡ್ಡ ಬರ್ತಿವೆ. ಇತ್ತೀಚೆಗೆ CBS ನ್ಯೂಸ್ ಜೊತೆ ನಡೆದ ಕಿರಿಕ್ ನೆನಪಿದೆಯಾ? ಅವರು ಟ್ರಂಪ್ನ ಒಂದು ಇಂಟರ್ವ್ಯೂ ಎಡಿಟ್ ಮಾಡಿದ್ರು ಅಂತ ಟ್ರಂಪ್ ಅವರ ಮೇಲೆ ಕೇಸ್ ಹಾಕೋಕೆ ರೆಡಿಯಾದ. ಅವನ ಪ್ರಕಾರ ಈ ಮೀಡಿಯಾ ಅನ್ನೋದು ಒಂದು ಮಿ ಆಫ್ ದಿ ಪೀಪಲ್. ಅವನಿಗೆ ಸತ್ಯ ಬೇಡ, ಅವನಿಗೆ ಅವನ ಕತೆ ಮಾತ್ರ ಮುಖ್ಯ. ಎಲಾನ್ ಮಸ್ಕ್ ಸಹಾಯ ತಗೊಂಡು ಪ್ರತಿಯೊಂದು ಮಾಹಿತಿಯನ್ನು ತನ್ನ ಕಂಟ್ರೋಲ್ನಲ್ಲಿ
ಇಟ್ಕೋಬೇಕು ಅಂತಿದ್ದಾನೆ. ಯೋಚನೆ ಮಾಡಿ, ಒಂದು ಕಡೆ ಅಮೆರಿಕದ ಅಧ್ಯಕ್ಷ, ಇನ್ನೊಂದು ಕಡೆ ಪ್ರಪಂಚದ ಅತಿ ದೊಡ್ಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಇವರಿಬ್ಬರು ಸೇರಿದರೆ ಸತ್ಯ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಡಿಜಿಟಲ್ ಕಾಲದ ಅತಿ ದೊಡ್ಡ ಸಾರ್ವಾಧಿಕಾರತ್ವದ ಕಡೆಗೆ ಹೋಗ್ತಿರೋ ಆ ದಿನ. ಸತ್ಯ ಈಗ ಬರೀ ಒಬ್ಬ ವ್ಯಕ್ತಿಯ ಅನುಮತಿಯ ಮೇಲೆ ಡಿಪೆಂಡ್ ಆಗಿದೆಯಾ? ಇಷ್ಟೊತ್ತು ಕೇಳಿದ ವಿಷಯಗಳು ನಿಮಗೆ ಬರೀ ಅಮೆರಿಕದ ಕತೆ ಅನ್ಸಲ್ಲ. ಇದು ನಮಗೆ ಬಂದಿರೋ ಎಚ್ಚರಿಕೆ. ನಾಳೆ ಭಾರತದ ಬಜೆಟ್ ಮಂಡನೆ ಆಗುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಇರಲ್ಲ, ಆದರೆ ಅವನ ನೆರಳು ಮಾತ್ರ ಪೂರ್ತಿ ಇರುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡುವಾಗ ಟ್ರಂಪ್ ಹಾಕಿರೋ ಟ್ಯಾರಿಫ್ಗಳನ್ನು ಮನಸ್ಸಿನಲ್ಲಿಯೇ ಇಟ್ಕೊಂಡು ಮಾಡಬೇಕಾಗುತ್ತೆ. ಟ್ರಂಪ್ ಒಬ್ಬ ವ್ಯಕ್ತಿಯಲ್ಲ, ಅವನು ಒಂದು ಸಿಸ್ಟಮ್, ರೂಲ್ ಬ್ರೇಕ್ ಮಾಡೋ ಮನುಷ್ಯ. ನೀವು ಅವನನ್ನು ಹೀರೋ ಅಂತೀರಾ ಅಥವಾ ವಿಲನ್ ಅಂತೀರಾ ಅನ್ನೋದು ಮುಖ್ಯ ಅಲ್ಲ. ಮುಖ್ಯ ಇರೋದು ಒಂದೇ, ಈ ಬದಲಾಗುತ್ತಿರೋ ಜಗತ್ತಿನಲ್ಲಿ ನಮ್ಮ ದೇಶ ಮತ್ತು ನಾವು ಎಲ್ಲಿ ಇದ್ದೀವಿ ಅನ್ನೋದು. ಒಂದು ವೇಳೆ ಟ್ರಂಪ್ ಈ ಬೋರ್ಡ್ ಆಫ್ ಪೀಸ್ ಮೂಲಕ ಜಗತ್ತನ್ನು ಆಳೋಕೆ ಶುರು ಮಾಡಿದ್ರೆ ಮುಂದಿನ 10 ವರ್ಷಗಳಲ್ಲಿ ಈ ಭೂಪಟ ಹೇಗೆ ಕಾಣಿಸಬಹುದು? ನೀವೇ ಯೋಚನೆ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ, ಯಾಕಂದರೆ ಮೌನವಾಗಿರೋರು ಯಾವತ್ತೂ ಇತಿಹಾಸ ಬರೆಯಲ್ಲ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.